ತಾಲೂಕಿನ ಹೆಗ್ಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ಮತಗಟ್ಟೆ 206 ಬೂತ್ನಲ್ಲಿ 1300 ಮತದಾರರಿದ್ದು ಸಮಯ 4 ಗಂಟೆ ಕಳೆದರೂ 600 ಮತಗಳು ನಡೆದಿದ್ದು ಮತದಾರರು ಊಟ ಕೆಲಸ ಬಿಟ್ಟು ಮತ ಹಾಕಲು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಗೌಡ ಮಾತನಾಡಿ, ಮೊದಲು ಈ ಗ್ರಾಮಕ್ಕೆ 2 ಬೂತ್ಗಳನ್ನು ನೀಡುತ್ತಿದ್ದರು. ಆದರೆ ಈ ಬಾರಿ ಒಂದೇ ಒಂದು ಬೂತ್ ಕೊಟ್ಟು ಮತದಾನದಲ್ಲಿ ವಿಳಂಬವಾಗಿದ್ದು, ಜೊತೆಗೆ ಇಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಕೂಡ ನಿಧಾನವಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಗ್ರಾಮದ ಮತದಾರರು ಬಿಪಿ ಶುಗರ್ ಇರುವ ಮತದಾರರನ್ನು ಒಂದು ಕಡೆ ಕೂರಿಸಿ ಮತ ಚಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕೊಟ್ಟವ್ರೆ ಸಿಕ್ಕಾಪಟ್ಟೆ ಅವ್ರಿಗೆ ಹಿಂಸೆ ಆಯ್ತಾ ಇದೆ. ಮತ್ತೆ ಶುಗರು ಬಿಪಿ ಇದ್ದವರು ಅವರೆಲ್ಲಾನು ಚೇರ್ ಹಾಕಿ ಒಬ್ರು ಕೊಟ್ಟವ್ರೆ. ಅಲ್ಲಿ ಅವ್ರಿಗೆ ಏಟಾಗಿತ್ತು, ನಾವೇ ಬಳಿ ಕುಟ್ಟಿ ಒಬ್ಬರಾಗಿ ವೋಟ್ ಮಾಡಿದ್ವಿ. ಪಾಪ ಇವರೆಲ್ಲ ತುಂಬ ಹೊತ್ತಿಂದ ಕಾಯ್ತಾ ಇದೀವಿ. ದಯವಿಟ್ಟು ನಮ್ಗೆ ಎರಡು ಬೂತ್ಗಳು ಮಾಡ್ಬೇಡಿ ಅಂತ. ಈಗ 4 ಗಂಟೆ ಆಗಿದೆ, ನಡೆದಿರೋದು 590 ವೋಟ್ ನಡೆದಿದೆ. 4 ಗಂಟೆ ಆದರೂ 50% ಕೂಡ ನಡೆದಿಲ್ಲ. ಈ ರೀತಿ ತೊಂದರೆ ಆಗ್ತಾ ಇದೆ ಇಲ್ಲಿ ಮತದಾರರಿಗೆ. ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀರಾ? ಮಾಡ್ತೀವಿ ತರಿಸ್ತೀನಿ ಅಂತ ಅವ್ರೆ ತರಿಸ್ತಾ ಇಲ್ಲ ಸರ್. ಯಾರು ಹೇಳಿದ್ರಿ? ಅಧಿಕಾರಿಗಳಿಗೆ ಹೇಳಿದೀವಿ, ಇಂಜಿನಿಯರ್ ಇದ್ರು ಅವರು ಅವ್ರಿಗೆ ಹೇಳಿಲ್ಲ ಸರ್. ಇಲ್ಲಿ ತಲುಪಿಸಿದ್ದೀವಿ. ಈಗ ನೋಡಿ ಪೊಲೀಸ್ನವ್ರು ಈ ತರ ಕಡ್ಡಿ ಕುಟ್ಟಿ ಪಾಪ ಅವ್ರಿಗೆಲ್ಲ ಬೆದರಿಕೆ ಹಾಕಿ ಈ ತರ ಮಾಡ್ತಾವ್ರೆ. ಡಬ್ ಅಂತ ಮಾಡ್ತೀವಿ. ಯಾರು ಒಂದು ಊಟ ಮಾಡಬಿಟ್ಟು ನೋಡಿ, ನಮ್ನೆಲ್ಲ ಜನವ ರೈತರನ್ನ ಕಾಯ್ತಾ ಇದಿರಲ್ಲ, ಯಾಕೆ ಕಾಯ್ತ್ರಿ? ಒಂದೇ ಬೂತ್ ಮಾಡ್ಬಿಟ್ಟು 2 ಮಾಡಿ ಸರಿಯಾದ ಸ್ಪೀಡ್ ಇಲ್ಲ. ಒಬ್ಬ ಲೋಟ್ ಹಾಕಿ 40 ಸೆಕೆಂಡ್ ಆಗ್ತದೆ.